ನಾವು ಪುನೀತ್ ರಾಜ್ಕುಮಾರ್ ಅಧ್ಯಕ್ಷರು. ಫಿಲಮ್ ಹತ್ರ ಭಾಳ ಸಖತ್ತ ಮಾಡ್ಯಾರ ಸರ್, ಸೂಪರ್ ಮಾಡ್ಯಾರ ಫಿಲಮ್ ಹತ್ರ. ಸರ್ ಫಿಲಮ್ ಮೂವಿ ಭಾಳ ಚೆನ್ನಾಗಿದೆ ಸರ್. ಹೀರೋ ನಮ್ಮ ಸೇಮ್ ನಮ್ಮ ಬಾಸ್ ಪುನೀತ್ ನೋಡ್ದಂಗೆ ಆಯ್ತು ಸರ್. ಆ್ಯಕ್ಷನ್ನು, ಡ್ಯಾನ್ಸು ಎಲ್ಲ ಸೂಪರ್. ಫ್ಯಾಮಿಲಿ ಸ್ಟೋರಿ ಸರ್. ಈಗ ತಂದೆ ಸರಿ ನೋಡ್ಕೊಂತ ಇಲ್ಲ ಮಕ್ಕಳು. ಅವ್ರ ತಂದೆ ದುಡ್ಡು ಇನ್ವೆಸ್ಟ್ಮೆಂಟ್ ವೇಸ್ಟ್ ಮಾಡ್ತಿದ್ದಾರೆ. ಮಕ್ಕಳು ನೋಡಿ ಕಲಿಬೇಕಿದೆ ತಂದೆ ಮಕ್ಕಳು. ಫಿಲಮ್ ಭಾಳ ಚೆನ್ನಾಗಿ ನೋಡಿ ಸರ್, ಸಖತ್ತ ಮಾಡಿ. ಈಗ ಬಂದ ಪಿಕ್ಚರ್ ಅಣ್ಣ ತುಂಬ ಚೆನ್ನಾಗಿದೆ. ಹಾಂ, ಅದಕ್ಕಿಂತ ನಾವು ಅಪ್ಪದಿಂದ ಜಾಕಿ ಆ ಫಿಲಮ್ ಸ್ವಲ್ಪ ಇಂಟ್ರೆಸ್ಟು ನಮ್ಗೆ. ಯಾಕೋ ಸೂಪರ್ ಚೆನ್ನಾಗಿದೆ, ಸೂಪರ್. ಸೂಪರ್ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, 100 ಡೇಸ್ ಚೆನ್ನಾಗಿದೆ. ಫಿಲಮ್ ಸೂಪರ್ ಸರ್. ಪುನೀತ್ ರಾಜ್ಕುಮಾರ್ ಫ್ಯಾರ್ ಯಾರೇ ಇದ್ರು ಬಂದು ಪಿಕ್ಚರ್ ನೋಡಬೇಕು. ಯುವ ರಾಜ್ಕುಮಾರ್ನ ಬೆಳೆಸಬೇಕು. ಫುಲ್ ಸಪೋರ್ಟ್ ಪುನೀತ್ ರಾಜ್ಕುಮಾರ್ಗೆ. ಸೂಪರ್ ಅಣ್ಣ, ಸಿನಿಮಾ ಸೂಪರ್, ನೋಡ್ಬೇಕಣ್ಣ ಅದನ್ನ. ಸೂಪರ್ ಇದೆ ಅಣ್ಣ. ಸೂಪರ್ ಆಕ್ಷನ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಮೂವಿ ಚೆನ್ನಾಗಿದೆ. ಸೂಪರ್ ಮೂವಿ, ಸೂಪರ್ ಆಗಿದೆ. ಸೂಪರ್ ಇದೆ. ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿತ್ತು. ಏನಂದ್ರೆ ತಂದೆಗೆ ಮಗ ಅವನು ಹೋರಾಟ ಮಾಡ್ತಾನೆ. ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಸೂಪರ್. ಒಂದು ಕ್ವಶನ್ ಕೇಳ. ಸೂಪರ್ ಇದೆ ಸರ್, ಸೂಪರ್. ಈಗಿನ ಜನರೇಷನ್ ಅಲ್ಲಿ ಮಕ್ಕಳು ತಂದೆನ ಚೆನ್ನಾಗಿ ಸಿಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ ಸರ್? ಇದರಿಂದ ಅಲ್ಲ, ಸೂಪರ್ ಮೂವಿ. ತಂದೆಗೆ ಬೆಲೆ ಕೊಡೋ ಮಕ್ಕಳು ಈಗಿನ ಜನರೇಷನ್ ಬರ್ಬೇಕು ಸರ್ ಮುಂದೆ, ಆಯ್ತಾ? ನಮ್ಮ ಅಪ್ಪು ಬಸ್ ಎಲ್ಲೂ ಹೋಗಿಲ್ಲ. ಯುವ ಬಸ್ ಮೂಲಕ ಮತ್ತೆ ಅವರು ಪದಾರ್ಪಣೆ ಮಾಡಿದ್ದಾರೆ. ಅವ್ರ ಮೇಲೆ ಮತ್ತೆ ಆವರಿಸ್ಕೊಂಡಿದ್ದಾರೆ. ಮತ್ತೆ ಯುವ ಬಸ್ ಮೇಲೆ ಸಂತೋಷ್ ರಾಮ್ ಏನು ಹೇಳ್ದಂಗೆ ಅಭಿಮಾನಿಗಳು ಕಾಲರ್ ಮೇಲೆ ಎತ್ಕೊಂಡು ಓಡಾಡೋ ಪಿಕ್ಚರ್ ಮಾಡಿದ್ದಾರೆ ಸರ್. ಪಟಾಕಿ ಯಾವೊಂದಾದ್ರೇನು ಅಂಟ್ಸೋರ್ ನಾವಾಗಿರ್ಬೇಕು. ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಸಿನಿಮಾ ಬಗ್ಗೆ ಮಾತಾಡಂಗೆ ಇಲ್ಲ. ಮತ್ತೆ ಸಂತೋಷ್ ಆನಂದರಾಮ್ ಮತ್ತೆ ದೊಡ್ಡ ಮನೆ ಏನಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಕಾರ್ಯಕ್ಕೆ ನಡೀತೀವಿ ಅಂತ ಹೇಳಿದ್ರು, ಅದು ಮಾತನ್ನ ಉಳಿಸ್ಕೊಂಡಿದ್ದಾರೆ. ನೆಕ್ಸ್ಟು ಇದೇ ಥರ ಮೂವಿ ಮತ್ತೆ ಸಂತೋಷ್ ಆನಂದರಾಮ್ ದೊಡ್ಡ ಮನೆಗೆ ಮಾಡಬೇಕು ಅಂತ ಅವ್ರಲ್ಲಿ ಕೇಳ್ಕೊತೀವಿ. ಸಂತೋಷ್ ಆನಂದರಾಮಿಗೆ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ಅವ್ರ ಮಗನ ರೂಪದಲ್ಲಿ ಮತ್ತೆ ಬೆಳ್ಳಿ ತೆರೆ ಮೇಲೆ ಬಂದಿದ್ದಾರೆ. ಮತ್ತೆ ನಮ್ಮ ಅವಳಿ ನಾವೇ ಅಂತ ತೋರಿಸ್ತೀವಿ. ಇನ್ನು ಮುಂದೆ ನಾವು ಕಾರ್ಯರತ ನಡೀತೀವಿ. ಈಗ ಭರವಸೆ ಅಪ್ಪು ಭರವಸೆನ ಯುವ ಅವ್ರು ತುಂಬ್ತಾರೆ ಅಂತ 100% ತುಂಬ್ತಾರೆ. ಮತ್ತೆ ಆನಂದರಾಮಿ ಮತ್ತೊಂದ್ಸಲ 1000 ಸಲ ಹೇಳಿದ್ರು ಕಮ್ಮಿನೇ. ಸಂತೋಷ್ ಆನಂದರಾಮ್ ಸರ್, ಹ್ಯಾಟ್ಸ್ ಆಫ್ ಯು, ಐ ಲವ್ ಯು. ಮತ್ತೆ ಸೂಪರ್. ಅಪ್ಪು ಸರ್ ತೀರ್ಕೊಂಡ್ಮೇಲೆ ಮೊದಲನೇ ಅವರೆಲ್ಲೂ ಹೋಗಿಲ್ಲ, ಜೀವಂತವಾಗಿದ್ದಾರೆ. 100% ಯುವ ಸಿನಿಮಾ ಫಸ್ಟ್ ಟೈಮ್ ಬಂದಿದೆ. ಸೊ ಇನ್ ಮುಂದೆ ಯುವ ಅವರು ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನ ಕೊಡ್ಬೇಕು ಅಂತ? ವರ್ಷಕ್ಕೆ ಅದೇ ಹಬ್ಬ. ಕೊಟ್ಟಿಲ್ಲ ಸೆಲೆಬ್ರಿಟಿ, ಸ್ವಲ್ಪ ಬೇಜಾರಾಯ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಬೇಜಾರಾಯ್ತು. ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ನೆಕ್ಸ್ಟ್ ಬರ್ತಾರೆ, ಇನ್ನು ಮುಂದೆ ಇದಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಜಸ್ಟ್ ವೇಟ್ ಅಂಡ್ ಸಿ. ಎಲ್ರಿಗೂ ಸಂತೋಷ ಸರ್. ಮತ್ತೊಂದ್ಸಲ ಇನ್ನು 100 ಸಲ ಕಮ್ಮಿ. ಇದೇ ತರ ಮತ್ತೆ ದೊಡ್ಡ ಮನೆಗೆ ಯುವಂಗೆ ಮತ್ತೆ ಫಿಲಮ್ ಮಾಡಿ ಮತ್ತೆ ನಮ್ಮ ಅಪ್ಪು ಬಾಸ್ ಹೆಸರು ನೀವು ಉಳಿಸ್ತೀರಾ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸರ್ ದಯವಿಟ್ಟು
ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ ಸರ್ ನಾವು ಏನು ಹೇಳ್ತೀವಿ ಅಂದರೆ ಸಂತೋಷ್ ಆನಂದ್ರಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಯಾಕಂದರೆ ನಮ್ಮ ಹೋಪು ಯಾವ ಥರ ಹೋಪ್ ಇಟ್ಕೊಂಡಿದ್ದಾರೆ ಫ್ಯಾನ್ಸು, ಅದಕ್ಕೆ ಡಬ್ಬಲ್ಲು ಕೊಡುಗೆಗೆ ನೀಡಿದ್ದಾರೆ. ನಾವು ಆಕ್ಚುಲಿ ಫ್ಯಾನ್ಸ್ ಎಲ್ಲ ಚಿಕನ್ ಬಿರಿಯಾನಿ ಅಂತ ಹೋಗಿದ್ದು, ಬಟ್ ಇಲ್ಲಿ ಮಟನ್ ಬಿರಿಯಾನಿನೇ ಸಿಕ್ಕಿದೆ ನಮಗೆ, ಅದು ಮೇನು. ಸಂತೋಷ್ ಆನಂದ್ಗೆ ತುಂಬ ಥ್ಯಾಂಕ್ಸ್. ನಾಳೆ ಬೆಳಗ್ಗೆ ಫ್ಯಾಮಿಲಿ ಸಮೇತ ಮತ್ತೆ ಬರ್ತೀವಿ. ಮತ್ತೆ ನಾಳೆ ನಾನು ಹೇಳ್ತೀನಿ, ನನ್ನ ಮಕ್ಕಳು ಪ್ರತಿಯೊಬ್ರು ಮತ್ತೆ ನಾಳೆ ಬೆಳಿಗ್ಗೆ ಬಂದು ಮತ್ತೆ ಮೂವಿ ಅಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಮೂವಿನೇ ಮಾಡಿದ್ದಾರೆ. ಸಂತೋಷ್ ಆನಂದ್ರಾಮ್ ಸರ್ ಫ್ಯಾಮಿಲಿ ಆಡಿಯನ್ಸ್ ಕರ್ಸ ದಮ್ಮಿರೋದು ರಾಜವಂಶ ಒಬ್ರಿಗೆ ಸರ್. ಸರ್ ಏನಾಗಿದೆ ಅಂದ್ರೆ ಅಪ್ಪು ಬಾಸ್ ಇಲ್ಲ ಅಂತೇಳಿ ತುಂಬಾ ಜನ ಫ್ಯಾಮಿಲಿಯನ್ಸು ಮನೇಲೆ ಕುತ್ಕೊಂಡಿದ್ದಾರೆ. ಬಟ್ ಆಪ್ಷನ್ ಇಲ್ಲ ಏನಿಲ್ಲ ಅಂತಾಳೆ. ಅದಕ್ಕೆ ಈಗ ಯುವರಾಜ್ ಕುಮಾರ್ ಈ ಮೂವಿ ತೆಗ್ದಿರಲ್ಲ, ಫ್ಯಾಮಿಲಿ ಆಡಿಯನ್ಸು ಕಟ್ಸೋ ತಾಕತ್ತಿರೋರು ರಾಜವಂಶ ಒಬ್ರಿಗೆ ಮಾತ್ರ. ಸಣ್ಣ ಮಕ್ಕಳಿಂದ ಸರ್ ಈ ಮೂವಿ ಕುತ್ಕೊಂಡು ಮೂವಿ ಇದು ಸರಿ ಅಭಿಮಾನಿ ಅಂತ ಹೇಳ್ತಿಲ್ಲ ಸರ್. ಈ ಮೂವಿ ಏನಂದ್ರೆ 5 ವರ್ಷ ಮಗುವಿಂದ 60 ವರ್ಷ ತಂದೆವರೆಗೂ ನೋಡ್ಬೋದು ಸರ್ ಕುತ್ಕೊಂಡು. ಯಾವುದೇ ಥರ ಮುಜುಗರ ಇಲ್ಲ. ಫ್ಯಾಮಿಲಿ ಒಬ್ಬ ಮಗ ಯಾವ ಥರ ತಂದೆ ಕಾಂಬಿನೇಷನ್ ಚೆನ್ನಾಗಿದೆ ಸರ್. ಮತ್ತು ಏನಂದರೆ ಅವನು ಯಾವ ಥರ ಇದ್ದ ಮತ್ತು ಮುಂದೆ ಯಾವ ಥರ ಬಾಳ್ತಾನೆ ಅಂದರೆ ತೋರಿಸ್ತಿದ್ದಾನೆ. ಯಾವುದೇ ಥರದ್ದು ಮುಜುಗರ ಇಲ್ದಂಗೆ ಫ್ಯಾಮಿಲಿ. ಈಗ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಮಗ ತಂದೆ ಮೇಲೆ ಸಿಟ್ಟು ಮಾಡೋದು ಕಾಮನ್, ಪ್ರತಿಯೊಂದು ಮನೆಗಳಲ್ಲೂ ಇದ್ದೇ ಇರುತ್ತೆ. ಸೊ ಈ ಸಿನಿಮಾ ನೋಡಿದ್ಮೇಲೆ ನೀವುಗಳೆಲ್ಲ ಬದಲಾಗ್ತೀರಾ ಸರ್? ಸರ್ 100% ಸರ್, 100% ಅಭಿಮಾನಿಗಳು ಪಕ್ಕ ಬದಲಾಗ್ತಾರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಏನು ಗೊತ್ತಾ? ನಮ್ಮ ಬಾಸ್, ನಮ್ಮ ದೇವ್ರು ಅಂತೀವಲ್ಲ ಅಪ್ಪು, ಅವರು ರಾಜ್ಕುಮಾರ ಫಿಲ್ಮೇ ಸಾಕ್ಷಿ. ಯಾಕೆ ಅಂತಂದ್ರೆ ಆ ಫಿಲ್ಮ್ ನೋಡಿ ಎಷ್ಟೋ ತಂದೆ ತಾಯಿಗಳನ್ನ ಮತ್ತೆ ಮನೆ ಕರ್ಕೊಂಡು ಸಾಕ್ತಾರೆ. ಅದೇ ರೀತಿನೇ ಇದು ಬದಲಾವಣೆ ಆಗತ್ತೆ. ಇನ್ನೊಂದು ರಿಕ್ವೆಸ್ಟ್ ಏನು ಗೊತ್ತಾ? ಸಂತೋಷ್ ಆನಂದ್ರಾಮ್ ಮತ್ತೆ ಯುವ ಇಬ್ರು ಒಂದೇ ಒಂದ್ಸಲ ನಮ್ಮ ಮಲ್ಲಿಕಾರ್ಜುನ ಥಿಯೇಟರ್ ಬರಬೇಕು. ಇದು ಪರ್ಸನಲ್ ರಿಕ್ವೆಸ್ಟ್. ಆಮೇಲೆ ಇನ್ನೊಂದು ಸಂತೋಷ್ ಆನಂದ್ರಾಮ್ ಸರ್, ಇದು ನೀವು ನೋಡ್ತಿರೋ ಬಿಡ್ತೀರೋ ಹಂಗಂತೂ ದೇವರೇ ಗೊತ್ತಿಲ್ಲ. ಬಟ್ ಆದರೆ ನೋಡಿದ್ರೆ ಮಾತ್ರ ಕಂಪಲ್ಸರಿ ಶಿವಮೊಗ್ಗ ಬನ್ನಿ, ನಾವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ವೆಲ್ಕಮ್ ಮಾಡಬೇಕು. ಅದರಲ್ಲೂ ನೀವಿದ್ದೀರಲ್ಲ ದೊಡ್ಡ ಮನೆಗೆ, ನೀವು ಸೂಟೇಬಲ್. ಶಿವಮೊಗ್ಗ ಅಪ್ಪು ಅಭಿಮಾನಿ ಜನಕ್ಕೆ ಏನು ಹೇಳೋದಂದರೆ, ಇವತ್ತು ಆ್ಯಕ್ಚುಲಿ ಅಷ್ಟು ಕ್ರೌಡ್ ಆಗಿದೆ, ಬಟ್ ಅಪ್ಪು ಬಾಸ್ ಫಿಲಮ್ ರಿಲೀಸ್ ಈ ಥರ ಬಂದಿಲ್ಲ. ಯಾಕಂದರೆ ಅಪ್ಪು ಬಾಸ್ ಇಲ್ಲ ಅಂತ ಎಲ್ಲ ಎದುರ್ಕೊಂಡು ಮನೇಲಿ ಕೂತಿದ್ದಾರೆ. ನಾನು ಫ್ಯಾನ್ಸಿಗೆ ಹೇಳೋದು ಒಂದೇ, ಅಪ್ಪು ಬಾಸ್ ಏನು ಮಾಡಿದ್ದಾರೆ ಆಡಿಯನ್ಸಿಗಿಲ್ಲ, ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಏನಿದ್ದಾರೆ ಅವ್ರು ಪ್ರತಿಯೊಬ್ಬರು ಬಂದು ಫಿಲಮ್ ನೋಡ್ರಿ. ಅವಾಗ ನೀವು ನೆಕ್ಸ್ಟ್ ಫಿಲಮ್ 2ನೇ ಫಿಲಮ್ಗೆ ನೀವು ಫ್ಯಾನ್ ಶೋ ಮಾಡ್ತೀರಾ, ಅದು ನಮಗೆ ಗ್ಯಾರಂಟಿ ಕೊಡ್ತೀವಿ ಈ ಮೂವಿ ನೋಡಿದ್ಮೇಲೆ. ಸೂಪರ್ ಇದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ತುಂಬ ಇಷ್ಟ ಆಯಿತು. ಅಪ್ಪು ಥರ ನಾವು ನೋಡ್ತಾ ಇದ್ದೀವಿ. ನಮ್ಮ ಪುನೀತ್ ರಾಜ್ಕುಮಾರ್ ಏನಿದ್ದೀರೋ ಅವರು ಅಪ್ಪು ಥರ ನಾವು ನೋಡ್ತಾ ಇದ್ದೀವಿ. ಅವರ ಒಂದು ಇದರಲ್ಲಿ ಒಂದು ವರ್ಚಸ್ಸಲ್ಲಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರುತ್ತಲ್ವಾ, ಒಂದು 40 ನಿಮಿಷ ಲೇಟಾಗಿ ಕೊಟ್ಟಿದ್ದಾರೆ. ಹೌದು, ಅಂದ್ರೆ ಬೇಗ ಕೊಡಬೇಕಿತ್ತು ಅಥವಾ? ಹಾಂ, ಸ್ವಲ್ಪ ಬೇಗ ಕೊಡಬೇಕಿತ್ತು. ಸ್ವಲ್ಪ ಲೇಟ್ ಮಾಡಿದ್ದಾರೆ ಸಂತೋಷ್ ಆನಂದ್ರಾಮ್ ಅವರು. ಏನು ತೊಂದರೆ ಇಲ್ಲ, ಆದರೂ ಮೂವಿ ಸಖತ್ತಾಗಿದೆ. ಅಪ್ಪು ಬಾಸ್ ನಮ್ಮ ಜೊತೆಗೆ ಇದ್ದಾರೆ, ಹಾಂ, ಆದ್ರೂ ಕೂಡ ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇಲ್ಲ. ಹೌದು, ಬರ್ತಾರೆ, ಖಂಡಿತ ಬಂದೇ ಬರ್ತಾರೆ. ಅಂದರೆ ಮೂವಿ ಅವ್ರಿಗೆ ಗೊತ್ತಿಲ್ಲ ಯಾವಾಗ ರಿಲೀಸ್ ಅಂತ ಗೊತ್ತಿಲ್ಲ. ಈಗ ಏನೋ ಮನೇಲಿ ಬ್ಯುಸಿಯಾಗಿರ್ತಾರೆ, ಏನೋ ಗೊತ್ತಿಲ್ಲ, ಒಂದು ಏನೋ ಎಕ್ಸಾಮ್ ಟೈಮು ಏನೋ ಒಂದು ಆಗಿರ್ಬೋದು, ಆದರೆ ಗೊತ್ತಿಲ್ಲ. ಆದರೂ ಖಂಡಿತ ಗೊತ್ತಾದರೆ ಅಪ್ಪು ಬಾಸು 100 ಡೇಸಲ್ಲಿ ನೋಡ್ತಾರೆ ನಮ್ಮ ಅಪ್ಪು ಬಾಸು. ಎಸ್, ಹೌದು. ತಂದೆ ಮಗನ ಸೆಂಟಿಮೆಂಟು, ಬಟ್ ಅದು ಆಮೇಲೆ ಒಂದು ಏನೋ ಒಂದು ಕಾಲೇಜ್ ಸ್ಟೋರಿ, ಏನೋ ಒಂದು ಎಲ್ಲ ಟೋಟಲಾಗಿ ಎಲ್ಲ ಒಂದು ಸೂಪರಾಗಿದೆ ಮೂವಿ, ನೋಡ್ಬೋದು. ಹಾಂ, ನಿಂತ್ಕೊಳ್ತಾರೆ ಖಂಡಿತವಾಗಿ. ನನ್ನ ಅಪ್ಪು ಬಾಸ್ ಥರ ಒಂದು ನಿಂತ್ಕೊಳ್ತಾರೆ ಅವರು ಖಂಡಿತವಾಗಿ. ಹೊಸ ಕುಡಿ ಬಂದಿದೆ ಯುವರಾಜ್ ಕುಮಾರ್. ಹೌದು, ಮುಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ಬೆಳೆಸ್ತೀರಾ ಸರ್? ನಾವು ಬೆಳೆಸ್ತೀವಿ, ನಾವು ಖಂಡಿತವಾಗೂ ನಾವು ಬೆಳೆಸ್ತೀವಿ. ಯಾಕಂದರೆ ಅವ್ರು ಕುಡಿಯೋದು ಬಂದೇ ಇರುತ್ತೆ. ನಾವು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ನಾವು ದೊಡ್ಡ ಅಭಿಮಾನಿಗಳು. ನಮ್ಮ ಅಪ್ಪಾಜಿ, ನಮ್ಮ ತಂದೆ, ನಮ್ಮ ತಾಯಿಗಳು, ಅವ್ರ ಮಕ್ಕಳಿಗೆ ನಾವು ಅಭಿಮಾನಿಗಳು, ದೊಡ್ಡ ಅಭಿಮಾನಿಗಳು. ಬಟ್ ಆದರೆ ಈಗ ಒಂದು ಮೂವಿ ತುಂಬ ಇಷ್ಟ ಆಯಿತು. ಓಕೆ, 10ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ ನಾನು. 10ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ.